ಓಂ ಶಾಂತಿ. ಮುರುಳಿ ದಿನಾಂಕ 21/1/2019. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ತಂದೆಯ ಸಮಾನ ಆತ್ಮಿಕ ಟೀಚರ್ ಆಗಿ ಪರಮಾತ್ಮ ತಂದೆಯಿಂದ ಏನೆಲ್ಲ ಶಿಕ್ಷಣವನ್ನು ಕಲಿತಿದ್ದೀರಾ ಅದನ್ನು ಅನ್ಯರಿಗೆ ಓದಿಸಿ ಜ್ಞಾನವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ಅಂದ ಮೇಲೆ ಅನ್ಯರಿಗೆ ಜ್ಞಾನವನ್ನು ತಿಳಿಸಿ ತೋರಿಸಿ. ಪ್ರಶ್ನೆ: ಯಾವ ಒಂದು ಮಾತಿನಲ್ಲಿ ಬಾಬಾರವರಿಗೆ ಅಟಲ ನಿಶ್ಚಯ ಇದೆ, ಮಕ್ಕಳೂ ಕೂಡ ಆ ಮಾತಿನಲ್ಲಿ ಅಟಲ ನಿಶ್ಚಯವುಳ್ಳವರಾಗಬೇಕು? ಉತ್ತರ: ಬಾಬಾರವರಿಗೆ ನಾಟಕದ ಬಗ್ಗೆ ಅಟಲ ನಿಶ್ಚಯ ಇದೆ. ಬಾಬಾ ಹೇಳುತ್ತಾರೆ, ಇಲ್ಲಿಯವರೆಗೂ ಏನು ಆಗಿ ಹೋಯಿತೋ ಅದೆಲ್ಲ ನಾಟಕ. ಕಲ್ಪದ ಮೊದಲು ಯಾರು ಏನನ್ನು ಮಾಡಿದ್ದರೋ ಅವರು ಈಗಲೂ ಕೂಡ ಅದನ್ನೇ ಮಾಡುತ್ತಾರೆ. ನಾಟಕ ನಿಮಗೆ ಪಾತ್ರದಲ್ಲಿ ಸ್ವಲ್ಪವೂ ಹೆಚ್ಚು ಕಡಿಮೆ ಮಾಡಲು ಬಿಡುವುದಿಲ್ಲ. ಆದರೆ ಇಲ್ಲಿಯವರೆಗೂ ಮಕ್ಕಳು ಇಂತಹ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ. ಅದಕ್ಕೋಸ್ಕರ ಮಕ್ಕಳ ಬಾಯಿಂದ ಈ ಶಬ್ದ ಬರುತ್ತದೆ, ಈ ರೀತಿ ಆಗಿದ್ದರೆ ನಾವು ಈ ರೀತಿ ಮಾಡುತ್ತಿದ್ದೆವು. ಮೊದಲೇ ಗೊತ್ತಿದ್ದರೆ ನಾವು ಈ ರೀತಿ ಮಾಡುತ್ತಿರಲಿಲ್ಲ. ಅದಕ್ಕೋಸ್ಕರ ಬಾಬಾ ಹೇಳುತ್ತಾರೆ, ಕಳೆದು ಹೋದ ಮಾತಿನ ಬಗ್ಗೆ ಚಿಂತೆ ಮಾಡಬೇಡಿ, ಭವಿಷ್ಯಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಿ. ಈಗ ಪುನಃ ನಿಮ್ಮ ಜೀವನದಲ್ಲಿ ಯಾವುದೇ ತಪ್ಪನ್ನು ಮಾಡಬೇಡಿ. ಓಂ ಶಾಂತಿ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಕುಳಿತು ತಿಳಿಸುತ್ತಿದ್ದಾರೆ. ತಂದೆ ಸ್ವಯಂ ಹೇಳುತ್ತಾರೆ, ಯಾವಾಗ ನಾನು ಈ ಸೃಷ್ಟಿಗೆ ಬರುತ್ತೇನೋ ಆಗ ನಾನು ಬಂದಿರುವುದು ಯಾರಿಗೂ ಗೊತ್ತಾಗುವುದಿಲ್ಲ, ಏಕೆಂದರೆ ನಾನು ಗುಪ್ತ ಆಗಿದ್ದೇನೆ. ಗರ್ಭದಲ್ಲಿ ಯಾವಾಗ ಆತ್ಮ ಪ್ರವೇಶ ಮಾಡುತ್ತದೆಯೋ ಆಗ ಆತ್ಮ ಪ್ರವೇಶ ಆಗಿರುವ ಸಮಯ ಯಾರಿಗೂ ಗೊತ್ತಾಗುವುದಿಲ್ಲ. ಇಂತಹ ತಿಥಿ, ಇಂತಹ ತಾರೀಕಿನ ದಿನ ಆತ್ಮ ಗರ್ಭದಲ್ಲಿ ಪ್ರವೇಶ ಮಾಡಿತು ಎಂದು ಹೇಳಲು ಸಾಧ್ಯ ಇಲ್ಲ. ಯಾವಾಗ ಆತ್ಮ ಗರ್ಭದಿಂದ ಹೊರಗೆ ಬರುತ್ತದೆ, ಮಗುವಾಗಿ ಹುಟ್ಟುತ್ತದೆ, ಆಗ ಆತ್ಮ ಹುಟ್ಟುವ ತಿಥಿ ತಾರೀಖನ್ನು ಹೇಳಬಹುದು. ಈಗ ತಂದೆ ಕೂಡ ಪ್ರವೇಶ ಮಾಡುತ್ತಾರೆ ಬ್ರಹ್ಮನ ಶರೀರದಲ್ಲಿ. ಆದರೆ ಯಾವ ಸಮಯದಲ್ಲಿ ಪ್ರವೇಶ ಮಾಡಿದರು ಎಂದು ತಿಥಿ ತಾರೀಖನ್ನು ಯಾರೂ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಯಾವಾಗ ಪ್ರವೇಶ ಮಾಡಿದರು, ಯಾವಾಗ ಬ್ರಹ್ಮನ ರಥದಲ್ಲಿ ಶಿವತಂದೆಯ ಪದಾರಮಣೆ ಆಯಿತು ಅನ್ನುವುದು ಸ್ವಲ್ಪವೂ ಗೊತ್ತಾಗುವುದಿಲ್ಲ. ಯಾರನ್ನೇ ನೋಡಿದರೂ ಕೂಡ ಅವರು ನಶೆಯಲ್ಲಿ ಸ್ಥಿತ ಆಗಿ ಬಿಡುತ್ತಿದ್ದರು. ಆಗ ಎಲ್ಲರೂ ತಿಳಿದುಕೊಂಡರು, ಯಾವುದೋ ಒಂದು ಶಕ್ತಿ ಇವರಲ್ಲಿ ಬಂದಿದೆ, ಏನೋ ಪ್ರವೇಶ ಮಾಡಿದೆ. ಆ ಶಕ್ತಿ ಎಲ್ಲಿಂದ ಬಂತು? ಬ್ರಹ್ಮ ತಂದೆ ಹೇಳುತ್ತಾರೆ, ಶಿವತಂದೆ ಬರಲಿ ಎಂದು ನಾನು ಖಾಸಾಗಿ ಏನೂ ಜಪತಪವನ್ನು ಮಾಡಿಲ್ಲ. ಇದಕ್ಕೆ ಹೇಳಲಾಗುತ್ತದೆ ಗುಪ್ತ ಮಾತು ಎಂದು. ಶಿವತಂದೆ ಪ್ರವೇಶ ಮಾಡುವ ತಿಥಿ ತಾರೀಖ್ ಯಾರಿಗೂ ಗೊತ್ತಿಲ್ಲ. ಸೂಕ್ಷ್ಮವತನದ ಸ್ಥಾಪನೆ ಯಾವಾಗ ಆಗುತ್ತದೆ ಅನ್ನುವುದನ್ನೂ ಕೂಡ ಹೇಳಲು ಸಾಧ್ಯ ಇಲ್ಲ. ಮುಖ್ಯ ಮಾತು ಅಂದರೆ ಮನ್ಮನಾಭವ. ತಂದೆ ಹೇಳುತ್ತಾರೆ, ಹೇ ಆತ್ಮರೇ, ನೀವು ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತೀರಾ, ಬಂದು ಪತಿತರನ್ನು ಪಾವನ ಮಾಡು ಎಂದು, ಪಾವನ ಜಗತ್ತನ್ನು ನಿರ್ಮಾಣ ಮಾಡು ಎಂದು. ಈಗ ತಂದೆ ತಿಳಿಸುತ್ತಾರೆ, ನಾಟಕದ ಪ್ಲಾನ್ ಅನುಸಾರ ಯಾವಾಗ ನಾನು ಬರುವ ಸಮಯ ಆಗುತ್ತದೆಯೋ ಆಗ ಪರಿವರ್ತನೆ ಕೂಡ ಅವಶ್ಯವಾಗಿ ಆಗುತ್ತದೆ. ಸತ್ಯುಗದಿಂದ ಹಿಡಿದು ಇಲ್ಲಿಯವರೆಗೂ ಏನೆಲ್ಲ ಆಗಿದೆಯೋ ಅದೆಲ್ಲವೂ ಪುನಃ ಪುನರಾವರ್ತನೆ ಆಗುತ್ತದೆ. ಸತ್ಯುಗ, ತ್ರೇತಾಯುಗ ಅವಶ್ಯವಾಗಿ ಪುನಃ ರಿಪೀಟ್ ಆಗುತ್ತದೆ. ಸೆಕೆಂಡ್ ಎಲ್ಲವೂ ಪಾಸ್ ಆಗುತ್ತಾ ಹೋಗುತ್ತದೆ. ಸಂವತ್ಸರಗಳೂ ಕೂಡ
ಪಾಸ್ ಆಗುತ್ತಾ ಹೋಗುತ್ತದೆ. ಹೇಳುತ್ತಾರೆ, ಸತ್ಯುಗ ಮೊದಲು ಇತ್ತು, ಪಾಸ್ ಆಗಿ ಹೋಯಿತು, ಯಾರೂ ನೋಡಿಲ್ಲ. ತಂದೆ ತಿಳಿಸುತ್ತಿದ್ದಾರೆ, ನೀವೇ ಸತ್ಯುಗದಲ್ಲಿ ಇದ್ದು ಸತ್ಯುಗವನ್ನು ಪಾಸ್ ಮಾಡಿದ್ದೀರಾ. ಮೊಟ್ಟ ಮೊದಲು ನೀವೇ ನನ್ನಿಂದ ಅಗಲುತ್ತೀರಾ. ಈಗ ಈ ಮಾತಿನ ಕಡೆ ಗಮನ ಕೊಡಬೇಕು. ನಾವು ಹೇಗೆ 84 ಜನ್ಮವನ್ನು ಪಡೆದುಕೊಂಡಿದ್ದೇವೆ, ಈಗ ಪುನಃ ಅದೇ ರೀತಿ 84 ಜನ್ಮವನ್ನು ಪಡೆದುಕೊಳ್ಳಬೇಕು. ಅಂದರೆ ದುಃಖ ಮತ್ತು ಸುಖದ ಪಾತ್ರವನ್ನು ನಾವೀಗ ಅಭಿನಯ ಮಾಡಬೇಕು. ಸತ್ಯುಗದಲ್ಲಿ ಸುಖ ಇರುತ್ತದೆ. ಯಾವಾಗ ಮನೆ ಹಳೆಯದಾಗುತ್ತದೆಯೋ ಆಗ ಕೆಲವೊಮ್ಮೆ ಚಾವಣಿ ಮೇಲಿನಿಂದ ಕೆಳಗಡೆ ನೀರು ಸೋರುತ್ತಿರುತ್ತದೆ. ಇನ್ನು ಕೆಲವೊಮ್ಮೆ ಕೆಲವು ಕಡೆ ಮಣ್ಣು ಬೀಳುತ್ತಿರುತ್ತದೆ. ಈ ರೀತಿ ಸ್ವಲ್ಪಿಲ್ಲ ಸ್ವಲ್ಪ ಹಳೆಯ ಮನೆ ಮನುಷ್ಯರಿಗೆ ದುಃಖವನ್ನು ಕೊಡುತ್ತದೆ. ಆಗ ಮನುಷ್ಯರಿಗೆ ಚಿಂತೆ ಪ್ರಾರಂಭ ಆಗುತ್ತದೆ, ಈ ಮನೆಯನ್ನು ರಿಪೇರಿ ಮಾಡಿಸಬೇಕು ಎಂದು. ಯಾವಾಗ ಮನೆ ಬಹಳಷ್ಟು ಹಳೆಯದಾಗುತ್ತದೆಯೋ ಆಗ ತಿಳಿದುಕೊಳ್ಳುತ್ತಾರೆ, ಈ ಮನೆ ನಾವು ಇರಲು ಯೋಗ್ಯ ಇಲ್ಲ ಎಂದು. ಹೊಸ ಜಗತ್ತಿಗೋಸ್ಕರ ಎಂದೂ ಈ ರೀತಿ ಹೇಳುವುದಿಲ್ಲ. ಈಗ ನೀವು ಹೊಸ ಜಗತ್ತಿಗೆ ಹೋಗಲು ಯೋಗ್ಯರಾಗುತ್ತಿದ್ದೀರಾ. ಪ್ರತಿಯೊಂದು ವಸ್ತು ಕೂಡ ಹೊಸದಿದ್ದಿದ್ದು ಪುನಃ ಹಳೆಯದಾಗುತ್ತದೆ. ಈಗ ನೀವು ಮಕ್ಕಳು ಈ ವಿಚಾರ ಮಾಡುತ್ತೀರಾ. ಬೇರೆ ಯಾರೂ ಈ ಮಾತನ್ನು ತಿಳಿದುಕೊಂಡಿಲ್ಲ. ಮಕ್ಕಳಾದ ನಿಮಗೆ ಈಗ ಜ್ಞಾನದ ವಿಚಾರ ಬರುತ್ತದೆ. ಗೀತೆ, ರಾಮಾಯಣ ಮುಂತಾದದನ್ನು ಜನ ಕೇಳುತ್ತಾರೆ. ಕೇಳಿ ಅದರ ವಿಚಾರದಲ್ಲೇ ಬ್ಯುಸಿಯಾಗಿ ಇರುತ್ತಾರೆ. ನೀವೀಗ ಈ ಜ್ಞಾನದ ವಿಚಾರದಲ್ಲೇ ಬ್ಯುಸಿಯಾಗಿ ಇರುತ್ತೀರಾ. ಮೊದಲು ನೀವು ಕೂಡ ಗೀತೆ, ರಾಮಾಯಣ ಅದರಲ್ಲೇ ಬ್ಯುಸಿಯಾಗಿ ಇದ್ದೀರಿ. ಈಗ ತಂದೆ ಬಂದು ನಿಮ್ಮನ್ನು ಎಷ್ಟೊಂದು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡಿದ್ದಾರೆ. ಬಾಬಾ ಹೇಳುತ್ತಾರೆ, ಮಕ್ಕಳೇ, ಈಗ ಈ ಹಳೆಯ ಜಗತ್ತು ಸಮಾಪ್ತಿ ಆಗುತ್ತದೆ. ನಾವೀಗ ಹೊಸ ಜಗತ್ತಿಗೆ ಹೋಗಬೇಕಾಗಿದೆ. ಈ ರೀತಿ ತಿಳಿದುಕೊಳ್ಳಬೇಡಿ ಎಲ್ಲರೂ ಹೊಸ ಜಗತ್ತಿಗೆ ಬರುತ್ತಾರೆ ಎಂದು. ಎಲ್ಲರೂ ಮುಕ್ತಿಧಾಮದಲ್ಲೇ ಕುಳಿತುಕೊಂಡರೆ ಅದು ಕೂಡ ಕಾಯಿದೆ ಅಲ್ಲ. ನಂತರ ಪ್ರಳಯ ಆಗಬೇಕಾಗುತ್ತದೆ. ನಿಮಗೆ ಗೊತ್ತಿದೆ, ಈಗ ಈ ಹಳೆಯ ಜಗತ್ತು ಮತ್ತು ಹೊಸ ಜಗತ್ತಿನ ಮಧ್ಯದಲ್ಲಿರುವ ಕಲ್ಯಾಣಕಾರಿ ಸಂಗಮ ಯುಗ ಇದಾಗಿದೆ. ಬಹಳಷ್ಟು ಕಲ್ಯಾಣಕಾರಿ ಆದಂತಹ ಯುಗ ಇದು. ಈಗ ಎಲ್ಲವೂ ಪರಿವರ್ತನೆ ಆಗುತ್ತದೆ. ನಂತರ ನೀವು ಶಾಂತಿಧಾಮಕ್ಕೆ ಹೋಗುತ್ತೀರಾ. ಶಾಂತಿಧಾಮದಲ್ಲಿ ಸುಖದ ಅನುಭವದ ಮಾತೇ ಇಲ್ಲ. ಗಾಯನ ಕೂಡ ಇದೆ. ಯಜ್ಞದಲ್ಲಿ ಬಹಳಷ್ಟು ವಿಘ್ನಗಳು ಬಂತು ಎಂದು. ಅವಶ್ಯವಾಗಿ ವಿಘ್ನಗಳು ಬರುತ್ತದೆ. ಕಲ್ಪದ ನಂತರ ಪುನಃ ವಿಘ್ನಗಳು ಬರುತ್ತದೆ. ಈಗ ನೀವು ಪಕ್ಕಾ ಆಗಿದ್ದೀರಾ. ಸ್ಥಾಪನೆ ಮತ್ತು ವಿನಾಶದ ಕಾರ್ಯ ಸಣ್ಣ ಕಾರ್ಯ ಅಲ್ಲ. ಯಾವ ಮಾತಿನಲ್ಲಿ ವಿಘ್ನಗಳು ಬರುತ್ತದೆ? ತಂದೆ ಹೇಳುತ್ತಾರೆ, ಕಾಮ ಮಹಾಶತ್ರು ಆಗಿದೆ. ಕಾಮ ವಿಕಾರಕ್ಕೋಸ್ಕರ ಎಷ್ಟೊಂದು ಅತ್ಯಾಚಾರವನ್ನು ಮಾಡುತ್ತಾರೆ. ದ್ರೌಪದಿಯ ಮಾತಿದೆ. ದ್ರೌಪದಿಯ ಮೇಲೂ ಕೂಡ ಎಷ್ಟೊಂದು ಕಿರಿಕಿರಿ ಮಾಡಿದರು. ಸತೋ ಪ್ರಧಾನ ಇದ್ದವರು ಅವಶ್ಯವಾಗಿ ತಮೋ ಪ್ರಧಾನ ಆಗಲೇಬೇಕು. ಏಣಿಯನ್ನು ಇಳಿಯುವುದು ಪ್ರಾರಂಭ ಮಾಡಲೇಬೇಕು. ಏಣಿಯನ್ನು ಎಲ್ಲರೂ ಇಳಿಯುತ್ತಾರೆ. ಹಳೆಯ ಜಗತ್ತು ಅವಶ್ಯವಾಗಿ ಪ್ರಾರಂಭ ಆಗುತ್ತದೆ. ಈಗ ಈ ಎಲ್ಲಾ ಮಾತನ್ನು ನೀವು ತಿಳಿದುಕೊಂಡಿದ್ದೀರಾ ಮತ್ತು ನೀವು ಸ್ಮರಣೆ ಮಾಡುತ್ತೀರಾ. ನೀವೀಗ ಓದಬೇಕು ಮತ್ತು ಓದಿಸಬೇಕು. ಟೀಚರ್ ಆಗಬೇಕು. ಅವಶ್ಯವಾಗಿ ಜ್ಞಾನ ಬುದ್ಧಿಯಲ್ಲಿದ್ದಾಗ ಮಾತ್ರ ನೀವು ಓದಿ ಟೀಚರ್ ಆಗಬಹುದು. ನಂತರ ಟೀಚರ್ನಿಂದ ಯಾರು ಶಿಕ್ಷಣವನ್ನು ಕಲಿತು ಬುದ್ಧಿವಂತರಾಗುತ್ತಾರೋ ಅವರಿಗೆ ಗೌರ್ಮೆಂಟ್ ಕೂಡ ಪಾಸ್ ಮಾಡುತ್ತದೆ. ನೀವು ಟೀಚರ್ ಆಗಿದ್ದೀರಾ. ತಂದೆ ನಿಮ್ಮನ್ನು ಟೀಚರ್ ಅನ್ನಾಗಿ ಮಾಡಿದ್ದಾರೆ. ಒಬ್ಬ ಟೀಚರ್ ಏನು ಮಾಡಲು ಸಾಧ್ಯ? ನೀವೆಲ್ಲರೂ
ಆತ್ಮಿಕ ಟೀಚರ್ ಆಗಿದ್ದೀರಾ ಅಂದ ಮೇಲೆ ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇರಬೇಕು. ಮನುಷ್ಯರಿಂದ ದೇವತೆ ಆಗುವಂತಹ ಜ್ಞಾನ ಈಗ ಕರೆಕ್ಟ್ ಆಗಿ ನಿಮಗೆ ಪ್ರಾಪ್ತಿಯಾಗಿದೆ. ಜ್ಞಾನ ಸರಿ ಇದೆ. ಮನುಷ್ಯರಿಂದ ದೇವತೆ ಆಗುವಂಥದ್ದು. ಮಕ್ಕಳಾದ ನೀವೀಗ ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮಗೆ ಪ್ರಕಾಶ ಪ್ರಾಪ್ತಿಯಾಗುತ್ತಾ ಹೋಗುತ್ತದೆ. ಮನುಷ್ಯರಿಗೆ ಸಾಕ್ಷಾತ್ಕಾರ ಆಗುತ್ತಿರುತ್ತದೆ. ಏಕೆಂದರೆ ಆತ್ಮ ಪವಿತ್ರ ಆಗುವುದೇ ತಂದೆಯ ನೆನಪಿನಿಂದ. ನಂತರ ನಿಮ್ಮ ಸಾಕ್ಷಾತ್ಕಾರ ಯಾರಿಗಾದರೂ ಆಗಬಹುದು. ನೀವು ಆತ್ಮರು ನೆನಪಿನಿಂದ ಪವಿತ್ರ ಆದಾಗ ಅನ್ಯರಿಗೆ ನಿಮ್ಮ ಸಾಕ್ಷಾತ್ಕಾರ ಆಗುತ್ತದೆ. ತಂದೆ ನಮ್ಮ ಸಹಯೋಗಿಯಾಗಿ ಇಲ್ಲಿ ಕುಳಿತಿದ್ದಾರೆ. ತಂದೆ ಸದಾ ಮಕ್ಕಳ ಸಹಯೋಗಿ ಆಗಿದ್ದಾರೆ. ಮಕ್ಕಳು ಶಿಕ್ಷಣವನ್ನು ಓದುವುದರಲ್ಲಿ ನಂಬರ್ ವಾರ್ ಇದ್ದೀರಾ. ಪ್ರತಿಯೊಬ್ಬರೂ ಬುದ್ಧಿಯಿಂದ ತಿಳಿದುಕೊಳ್ಳಬಹುದು ನಾನು ಎಷ್ಟು ಜ್ಞಾನವನ್ನು ಧಾರಣೆ ಮಾಡಿಕೊಂಡಿದ್ದೇನೆ ಎಂದು. ಒಂದು ವೇಳೆ ಸ್ವಯಂ ಜ್ಞಾನ ಧಾರಣೆ ಮಾಡಿಕೊಂಡಿದ್ದೀರಾ ಅಂದರೆ ಅನ್ಯರಿಗೆ ಜ್ಞಾನವನ್ನು ತಿಳಿಸಿ ತೋರಿಸಿ. ಇದು ಧನ ಆಗಿದೆ. ನೀವು ಜ್ಞಾನ ಧನವನ್ನು ಯಾರಿಗೂ ನೀಡುತ್ತಾ ಇಲ್ಲ ಅಂದರೆ ನಿಮ್ಮ ಬಳಿ ಧನ ಇದೆ ಎಂದು ಹೇಗೆ ಒಪ್ಪಿಕೊಳ್ಳುವುದು? ಧನವನ್ನು ದಾನ ಮಾಡಿದಾಗ ಮಹಾದಾನಿಗಳು ಎಂದು ಹೇಳಿಸಿಕೊಳ್ಳುತ್ತೀರಾ. ಮಹಾರಥಿ, ಮಹಾವೀರ ಅನ್ನುವ ಮಾತು ಒಂದೇ ಆಗಿದೆ. ಎಲ್ಲರೂ ಒಂದೇ ಸಮಾನ ಅಂತೂ ಆಗುವುದಿಲ್ಲ. ನಿಮ್ಮ ಬಳಿ ಎಷ್ಟೊಂದು ಜನ ಬರುತ್ತಿರುತ್ತಾರೆ. ಒಬ್ಬೊಬ್ಬರ ಮುಂದೆ ಕುಳಿತು ಜ್ಞಾನ ಹೇಳಲು ತಲೆ ಚಚ್ಚಿಕೊಳ್ಳಲು ಆಗುತ್ತದೆಯೇನು? ಆ ಜನ ಪತ್ರಿಕೆಯ ಮೂಲಕ ಬಹಳಷ್ಟು ಅಂತಿಂತಹ ಮಾತನ್ನು ಕೇಳುತ್ತಾರೆ. ಆಗ ಬಹಳಷ್ಟು ಪ್ರಭಾವಿತರಾಗುತ್ತಾರೆ. ನಂತರ ನಿಮ್ಮ ಬಳಿ ಬಂದು ಜ್ಞಾನವನ್ನು ಕೇಳುತ್ತಾರೆ. ನಂತರ ಹೇಳುತ್ತಾರೆ, ನೀವು ಹೇಳುತ್ತಿರುವುದು ಬಹಳ ಒಳ್ಳೆಯ ಮಾತಾಗಿದೆ. ನಾವು ಪರಮತದಂತೆ ಪತ್ರಿಕೆಯನ್ನು ಓದಿ ಈ ರೀತಿ ಮಾಡಿಬಿಟ್ಟೆವು ಎಂದು ಹೇಳುತ್ತಾರೆ. ಒಬ್ಬೊಬ್ಬರನ್ನು ಸರಿಪಡಿಸಲು ಎಷ್ಟೊಂದು ಪರಿಶ್ರಮ ಪಡಬೇಕಾಗುತ್ತದೆ. ಇಲ್ಲೂ ಕೂಡ ಎಷ್ಟೊಂದು ಪರಿಶ್ರಮ ಪಡಬೇಕು. ಇಲ್ಲೂ ಕೆಲವರು ಮಹಾರಥಿಗಳಿದ್ದಾರೆ, ಕೆಲವರು ಕುದುರೆ ಸವಾರರು, ಕೆಲವರು ಕಾಲಾಳುಗಳು. ಇದು ನಾಟಕದಲ್ಲಿ ಫಿಕ್ಸ್ ಆಗಿದೆ. ನಾಟಕದಲ್ಲಿ ಇದೇ ರೀತಿ ಪಾತ್ರ ಇದೆ. ಕೊನೆಗೂ ನೀವು ತಿಳಿದುಕೊಳ್ಳುತ್ತೀರಾ. ಕೊನೆಗೂ ನಿಮ್ಮ ವಿಜಯ ಆಗಲೇಬೇಕು. ಕಲ್ಪದ ಮೊದಲು ಯಾರು ವಿಜಯಿ ಆಗಿದ್ದರೋ ಈಗಲೂ ಅವರೇ ವಿಜಯಿ ಆಗುತ್ತಾರೆ. ಮಕ್ಕಳು ಪುರುಷಾರ್ಥವನ್ನಂತೂ ಮಾಡಲೇಬೇಕು. ತಂದೆ ಸಲಹೆ ಕೊಡುತ್ತಾರೆ. ಅನ್ಯರಿಗೂ ಜ್ಞಾನವನ್ನು ತಿಳಿಸಲು ಪ್ರಯತ್ನ ಪಡಿ. ಮೊದಲು ಶಿವತಂದೆಯ ಮಂದಿರಕ್ಕೆ ಹೋಗಿ ಸೇವೆ ಮಾಡಿ. ನೀವೀಗ ಅನ್ಯರನ್ನು ಕೇಳಬಹುದು, ಈ ದೇವತೆಗಳು ಯಾರು ಎಂದು. ನೀವೇಕೆ ಇವರಿಗೆ ನೀರಿನ ಅಭಿಷೇಕ ಮಾಡುತ್ತೀರಾ? ನಿಮಗೀಗ ಚೆನ್ನಾಗಿ ಗೊತ್ತಿದೆ. ಹೇಳಲಾಗುತ್ತದೆ, ಬೆಂಕಿಯನ್ನು ತರಲು ಬೇರೆಯವರ ಮನೆಗೆ ಹೋಗಿ ಆ ಮನೆಗೆ ಮಾಲೀಕರಾಗಿ ಕುಳಿತುಕೊಂಡು ಬಿಟ್ಟರು ಎಂದು ಒಂದು ಕಥೆಯನ್ನು ಹೇಳುತ್ತಾರೆ. ಈ ಕತೆ ನಿಮ್ಮದೇ ಆಗಿದೆ. ನೀವು ಕೂಡ ಹೋಗುತ್ತೀರಾ ಅನ್ಯರನ್ನು ಜಾಗೃತ ಮಾಡಲು. ನೀವು ಅವರಿಗೆ ನಿಮಂತ್ರಣವನ್ನು ಕೊಟ್ಟು ಅವರನ್ನು ಕರೆಯುತ್ತೀರಾ. ಈ ರೀತಿ ನಿಮಂತ್ರಣ ಕೊಡಬೇಕು, ಅವರಿಗೆ ಖುಷಿ ಆಗಬೇಕು. ಕಾಶಿಯಲ್ಲಿ ದೊಡ್ಡ ದೊಡ್ಡ ಬಿರುದುಗಳನ್ನು ನೀಡುತ್ತಾರೆ. ಭಕ್ತಿಯಲ್ಲಿ ಎಷ್ಟೆಲ್ಲಾ ಮಂದಿರ ಇದೆ. ಇಲ್ಲಂತೂ ಒಂದೇ ಉದ್ಯೋಗ ನಿಮ್ಮ ಉದ್ಯೋಗ ಆಗಿದೆ. ಯಾರಾದರೂ ಒಳ್ಳೆಯ ಸ್ತ್ರೀಯನ್ನು ನೋಡಿದರೆ ಅವರಿಗೆ ಗೀತೆಯನ್ನು ಕಂಠಪಾಠ ಮಾಡಿಸಿ ಅವರನ್ನು ಗೀತೆ ನುಡಿಸಲು ಎಲ್ಲರ ಮುಂದೆ ಕೂರಿಸುತ್ತಾರೆ. ಆಗ ಅವರಿಗೆ ಬಹಳಷ್ಟು ಸಂಪಾದನೆ ಆಗುತ್ತದೆ. ಸಂಪಾದನೆಯಲ್ಲಿ ಪಾಲಂತೂ ಅವರಿಗೂ ಸಿಗುತ್ತದೆ. ಇಲ್ಲಿ ಆ ರೀತಿ ಏನೂ ಇಲ್ಲ. ಜಗತ್ತಿನಲ್ಲಿ ಬಹಳಷ್ಟು ರಿದ್ಧಿ ಸಿದ್ಧಿಯನ್ನೂ ಕಲಿಯುತ್ತಾರೆ. ಇಂತಹ ಸ್ಥಾನಗಳಿಗೆ ನೀವೀಗ ಹೋಗಬೇಕು. ಮಕ್ಕಳಾದ ನೀವು ಯಾರ ಜೊತೆಗೂ ಶಾಸ್ತ್ರದ ಬಗ್ಗೆ ವಾದ ವಿವಾದ ಮಾಡಬಾರದು. ನೀವು ಹೋಗಿ ಕೇವಲ ತಂದೆಯ ಪರಿಚಯವನ್ನು ನೀಡಬೇಕು. ಮುಕ್ತಿ ಮತ್ತು ಜೀವನ್ ಮುಕ್ತಿ ದಾತ ಒಬ್ಬ ತಂದೆ ಆಗಿದ್ದಾರೆ. ಆ ತಂದೆಯ ಮಹಿಮೆಯನ್ನು ನೀವು ಮಾಡಬೇಕು.
ಆ ಜನ ಹೇಳುತ್ತಾರೆ, ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ. ಇನ್ನು ಮನ್ಮನಾಭವದ ಅರ್ಥ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡುವುದಲ್ಲ. ಗಂಗಾ ಸ್ನಾನ ಮಾಡುವುದಕ್ಕೆ ಮನ್ಮನಾಭವ ಎಂದು ಕರೆಯುವುದಿಲ್ಲ. ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ. ನೀವು ನನ್ನನ್ನು ನೆನಪು ಮಾಡಿದರೆ ನಾನು ನಿಮಗೆ ಪ್ರತಿಜ್ಞೆ ಮಾಡುತ್ತೇನೆ, ನಿಮ್ಮನ್ನು ಸರ್ವ ಪಾಪದಿಂದ ನಾನು ಮುಕ್ತ ಮಾಡುತ್ತೇನೆ. ಯಾವಾಗಿನಿಂದ ರಾವಣ ಬಂದನೋ ಆಗಿನಿಂದ ಪಾಪ ಪ್ರಾರಂಭ ಆಯಿತು. ಈಗ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಬಹಳಷ್ಟು ಪುರುಷಾರ್ಥ ಮಾಡಬೇಕು. ಸ್ಥಾನಮಾನಕ್ಕೋಸ್ಕರ ಜಗತ್ತಿನ ಮನುಷ್ಯರು ಹಗಲೂ ರಾತ್ರಿ ತಲೆ ಚಚ್ಚಿಕೊಳ್ಳುತ್ತಾರೆ. ಇದು ಶಿಕ್ಷಣ ಆಗಿದೆ. ಈ ಶಿಕ್ಷಣದಲ್ಲಿ ಯಾವುದೇ ಪುಸ್ತಕವನ್ನು ತೆಗೆದುಕೊಂಡು ಓದುವ ಮಾತಿಲ್ಲ. 84 ಜನ್ಮದ ಚಕ್ರ ನಿಮ್ಮ ಬುದ್ಧಿಯಲ್ಲಿ ಇದೆ. ಇದೇನು ದೊಡ್ಡ ಮಾತಲ್ಲ. ಒಂದೊಂದು ಜನ್ಮದ ಬಗ್ಗೆ ಬಾಬಾ ನಮಗೆ ವಿಸ್ತಾರವಾಗಿ ತಿಳಿಸುತ್ತಾರೆ. ಈಗ ನೀವು 84 ಜನ್ಮವನ್ನು ಪೂರ್ಣಗೊಳಿಸಿದ್ದೀರಾ. ಈಗ ನಮ್ಮ 84 ಜನ್ಮದ ಚಕ್ರ ಮುಗಿದಿದೆ. ಆತ್ಮರಾದ ನಾವೀಗ ವಾಪಸ್ ಮನೆಗೆ ಹೋಗಬೇಕು. ಆತ್ಮ ಏನು ಪತಿತ ಆಗಿದೆಯೋ ಅದನ್ನು ಅವಶ್ಯವಾಗಿ ಪಾವನ ಮಾಡಿಕೊಳ್ಳಬೇಕು. ನೀವು ಎಲ್ಲರಿಗೂ ಹೇಳುತ್ತೀರಾ, ತಂದೆಯಾದ ಪರಮಾತ್ಮನನ್ನು ನೆನಪು ಮಾಡಿ ಎಂದು. ಎಲ್ಲರಿಗೂ ತಿಳಿಸಬೇಕಾಗಿದೆ, ಒಬ್ಬ ತಂದೆಯನ್ನು ನೆನಪು ಮಾಡಿ. ಮಕ್ಕಳು ಹೇಳುತ್ತಾರೆ, ಬಾಬಾ ನಮಗೆ ಯೋಗ ಮಾಡಲು ಆಗುತ್ತಿಲ್ಲ ಎಂದು. ತಂದೆ ಹೇಳುತ್ತಾರೆ, ಅರೆ ನಾನು ನಿಮ್ಮ ಸಮ್ಮುಖದಲ್ಲಿ ಕುಳಿತು ನಿಮಗೆ ಹೇಳುತ್ತಿದ್ದೇನೆ, ನನ್ನನ್ನು ನೆನಪು ಮಾಡಿ ಎಂದು. ನೀವು ಪುನಃ ಯೋಗ ಅನ್ನುವ ಅಕ್ಷರವನ್ನು ಏಕೆ ಹೇಳುತ್ತೀರಾ? ಯೋಗ ಅನ್ನುವ ಶಬ್ದವನ್ನು ಹೇಳಿದಾಗ ನೀವು ಮರೆತು ಬಿಡುತ್ತೀರಾ. ತಂದೆಯನ್ನು ನೆನಪು ಮಾಡಿ ಎಂದು ನೀವೇಕೆ ಹೇಳುವುದಿಲ್ಲ? ಲೌಕಿಕ ತಂದೆ ತಾಯಿಯನ್ನು ಹೇಗೆ ನೆನಪು ಮಾಡುವುದು ಎಂದು ಮಕ್ಕಳು ಕೇಳುತ್ತಾರೇನು? ಅದೇ ರೀತಿ ಪರಮಾತ್ಮ ಕೂಡ ನಮಗೆ ತಂದೆ ತಾಯಿ ಆಗಿದ್ದಾರೆ. ಇಲ್ಲಿ ಪರಮಾತ್ಮ ತಂದೆ ನಮಗೆ ಓದಿಸುತ್ತಿದ್ದಾರೆ. ಈ ಸರಸ್ವತಿ ಮಮ್ಮ ಕೂಡ ತಂದೆಯ ಮೂಲಕ ಓದುತ್ತಿದ್ದಾರೆ. ಓದಿಸುವವರು ಒಬ್ಬ ತಂದೆ ಆಗಿದ್ದಾರೆ. ನೀವೀಗ ಎಷ್ಟು ಓದುತ್ತೀರೋ ಅಷ್ಟು ಅನ್ಯರಿಗೂ ಕೂಡ ಜ್ಞಾನವನ್ನು ತಿಳಿಸುತ್ತೀರಾ. ತಂದೆ ಹೇಳುತ್ತಾರೆ, ಮಕ್ಕಳೇ, ಶಾಸ್ತ್ರವನ್ನು ಓದುವುದರಿಂದ ಜಪತಪವನ್ನು ಮಾಡುವುದರಿಂದ ನೀವು ನನ್ನನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಇನ್ನು ಜಪತಪದಿಂದ ನಿಮಗೆ ಆದ ಲಾಭ ಆದರೂ ಏನು? ಏಣಿಯನ್ನಂತೂ ಇನ್ನೂ ಇಳಿಯುತ್ತಲೇ ಬರುತ್ತೀರಾ. ಈಗ ನಿಮಗೆ ಯಾರೂ ಶತ್ರು ಇಲ್ಲ. ನೀವೀಗ ಪುನಃ ಅನ್ಯರಿಗೆ ತಿಳಿಸಬೇಕಾಗಿದೆ, ಅವಶ್ಯವಾಗಿ ಪಾಪ ಮತ್ತು ಪುಣ್ಯ ಹೇಗೆ ಜಮಾ ಆಗುತ್ತದೆ ಎಂದು. ರಾವಣ ರಾಜ್ಯ ಪ್ರಾರಂಭ ಆದ ನಂತರ ನೀವು ಪಾಪವನ್ನು ಮಾಡಲು ಪ್ರಾರಂಭ ಮಾಡಿದ್ದೀರಾ. ಈ ರೀತಿ ಮಕ್ಕಳಾದ ನೀವು ಹೊಸ ಜಗತ್ತು, ಹಳೆಯ ಜಗತ್ತು ಅಂದರೆ ಏನು ಎಂದು ಅನ್ಯರಿಗೆ ತಿಳಿಸುವುದೇ ಇಲ್ಲ. ನಿಮಗೆ ಹೊಸ ಜಗತ್ತು ಮತ್ತು ಹಳೆಯ ಜಗತ್ತಿನ ಬಗ್ಗೆ ತಿಳಿಸಲು ಬರುವುದೇ ಇಲ್ಲ. ಈಗ ತಂದೆ ಹೇಳುತ್ತಾರೆ, ಬೇಹದ್ದಿನ ತಂದೆಯಾದ ನನ್ನನ್ನು ನೆನಪು ಮಾಡಿ, ನಾನೇ ಪತಿತ ಪಾವನ ಆಗಿದ್ದೇನೆ. ಇನ್ನು ನೀವು ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ. ಭಕ್ತಿ ಮಾರ್ಗದಲ್ಲಂತೂ ಸದಾ ಮನೆಯಿಂದ ಹೊರಗಡೆ ಹೋಗುತ್ತಿರುತ್ತಾರೆ. ಪತಿ ಭಕ್ತಿಯಲ್ಲಿ ಪತ್ನಿಗೆ ಹೇಳುತ್ತಾರೆ, ಕೃಷ್ಣನ ಚಿತ್ರ ಮನೆಯಲ್ಲೇ ಇದೆ, ಮತ್ತೆ ನೀವು ಪುನಃ ಏಕೆ ಹೊರಗೆ ಹೋಗುತ್ತೀರಾ? ಏನು ವ್ಯತ್ಯಾಸ ಇದೆ? ಪತಿ ಪರಮೇಶ್ವರ ಎಂದು ಹೇಳುತ್ತೀರಾ, ಆದರೆ ಪತಿಯನ್ನು ಪರಮೇಶ್ವರ ಎಂದು ನೀವೇಕೆ ಒಪ್ಪಿಕೊಳ್ಳುವುದಿಲ್ಲ? ಮನೆಯಲ್ಲೇ ಚಿತ್ರ ಇದ್ದ ಮೇಲೆ ಭಕ್ತಿ ಮಾರ್ಗದಲ್ಲಿ ಭಕ್ತಿ ಮಾಡಲು ಇಷ್ಟು ದೂರ ದೂರ ಎತ್ತರದ ಪರ್ವತದ ಮೇಲೆ ಎಷ್ಟೆಲ್ಲಾ ಮಂದಿರಗಳನ್ನು ಕಟ್ಟಿದ್ದಾರೆ, ಅಲ್ಲಿಗೆ ನೀವೇಕೆ ಹೋಗುತ್ತೀರಾ? ಭಕ್ತಿ ಮಾರ್ಗದಲ್ಲಿ ಬಹಳ ಎತ್ತರದಲ್ಲಿ ಮಂದಿರ ಕಟ್ಟಿದ್ದಾರೆ. ಮನುಷ್ಯರಿಗೆ ಆ ರೀತಿ ಭಾವನೆ ಕುಳಿತಿದೆ. ನೀವೀಗ ತಿಳಿಸುತ್ತೀರಾ, ನೀವೀಗ ಮಂದಿರಗಳಿಗೆ ಹೋಗಿ ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತೀರಾ. ಆದರೆ ಈ ರೀತಿ ಮಂದಿರಕ್ಕೆ ಹೋಗುವುದು ಒಂದು ಪದ್ಧತಿಯಾಗಿದೆ. ಶಿವಕಾಶಿಯಲ್ಲಿ ತೀರ್ಥಯಾತ್ರೆಯನ್ನು ಮಾಡಲು ಹೋಗುತ್ತಾರೆ, ಆದರೆ ಅಲ್ಲಿ ಅವರಿಗೆ ಏನೂ ಪ್ರಾಪ್ತಿ ಸಿಗುವುದಿಲ್ಲ.
ಈಗ ನಿಮಗೆ ತಂದೆಯ ಶ್ರೀಮತ ಸಿಕ್ಕಿದೆ. ನೀವೀಗ ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ. ಪತಿಗಳ ಪತಿ ಪರಮೇಶ್ವರ ವಾಸ್ತವದಲ್ಲಿ ಒಬ್ಬ ತಂದೆ ಆಗಿದ್ದಾರೆ. ಅವರೇ ನಿಮಗೆ ಪತಿ, ಕಾಕ, ಮಾಮ, ಸರ್ವಸ್ವ ಆಗಿದ್ದಾರೆ. ಎಲ್ಲರೂ ಆ ತಂದೆಯನ್ನು ನೆನಪು ಮಾಡುತ್ತಾರೆ. ಅವರು ಪತಿ ಪರಮೇಶ್ವರ ಅಥವಾ ಪಿತಾ ಪರಮೇಶ್ವರ ಆಗಿದ್ದಾರೆ. ಆ ತಂದೆ ನಿಮಗೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಈಗ ನಿಮ್ಮ ಜ್ಯೋತಿ ಬೆಳಗುತ್ತಾ ಇದೆ. ನಿಮ್ಮ ಆತ್ಮ ಜ್ಯೋತಿ ಬೆಳಗಿದ ನಂತರ ನಿಮ್ಮ ಮೂಲಕ ಮನುಷ್ಯರಿಗೆ ಲೈಟ್ ಕಾಣಿಸುತ್ತದೆ. ಆಗ ಮಕ್ಕಳಾದ ನಿಮ್ಮ ಹೆಸರು ಪ್ರಸಿದ್ಧ ಆಗುತ್ತದೆ. ಈಗ ಮಕ್ಕಳ ಹೆಸರಂತೂ ಪ್ರಸಿದ್ಧ ಆಗಲೇಬೇಕು. ತಂದೆ ಮಕ್ಕಳ ಹೆಸರನ್ನು ಪ್ರತ್ಯಕ್ಷ ಮಾಡುತ್ತಾರೆ. ಈ ಸಂದೇಶಿ ಮಗುವನ್ನು ನೋಡಿ ಎಷ್ಟು ಚೆನ್ನಾಗಿ ಜ್ಞಾನ ತಿಳಿಸುವುದರಲ್ಲಿ ಮುಂದಿದ್ದಾರೆ. ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಸಂದೇಶಿ ದಾದಿ ಹಳಬರಿಗಿಂತ ಮುಂದೆ ಹೋಗಿದ್ದಾರೆ. ಇವರು ಬಹಳ ಪುರುಷಾರ್ಥ ಮಾಡಿ ಮುಂದೆ ಹೋಗಿದ್ದಾರೆ. ಎಲ್ಲದಕ್ಕೂ ಆಧಾರ ಪುರುಷಾರ್ಥ ಆಗಿದೆ. ಹಾರ್ಟ್ ಫೇಲ್ ಆಗಬೇಡಿ. ಲೇಟ್ ಆಗಿ ಬಂದಿದ್ದೀರಾ, ಆದರೆ ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ದಿನ ಪ್ರತಿದಿನ ಕಳೆದಂತೆ ಇಂಥವರು ಬಹಳಷ್ಟು ಮಕ್ಕಳು ಬರುತ್ತಾರೆ. ನಾಟಕದಲ್ಲಿ ವಿಜಯಿ ಆಗುವ ಪಾತ್ರ ನಿಮ್ಮದ್ದೇ ಇದೆ. ವಿಘ್ನಗಳಂತೂ ಬಂದೇ ಬರುತ್ತದೆ. ಅನ್ಯ ಬೇರೆ ಯಾವ ಸತ್ಸಂಗದಲ್ಲೂ ವಿಘ್ನಗಳು ಬರುವುದಿಲ್ಲ. ಇಲ್ಲಿ ವಿಕಾರಕ್ಕೋಸ್ಕರ ಎಷ್ಟೊಂದು ಗಲಾಟೆ ನಡೆಯುತ್ತದೆ. ಗಾಯನ ಇದೆ, ಅಮೃತವನ್ನು ಬಿಟ್ಟು ವಿಷವನ್ನು ಏಕೆ ಕುಡಿಯಬೇಕು? ಜ್ಞಾನದಿಂದ ಒಂದು ದೇವತಾ ಧರ್ಮ ಸ್ಥಾಪನೆ ಆಗುತ್ತದೆ. ಸತ್ಯುಗದಲ್ಲಿ ರಾವಣ ರಾಜ್ಯ ಇರಲು ಸಾಧ್ಯ ಇಲ್ಲ. ನೀವೀಗ ಎಷ್ಟು ಸ್ವಚ್ಛ ಮನಸ್ಸುಳ್ಳವರಾಗಿದ್ದೀರಾ. ನೀವು ತಿಳಿಸುತ್ತಿರುವ ಮಾತು ಕೂಡ ಎಷ್ಟು ಸತ್ಯ ಆಗಿದೆ. ರಾಮರಾಜ್ಯದ ಪಕ್ಕದಲ್ಲಿ ರಾವಣ ರಾಜ್ಯದ ಚಿತ್ರವನ್ನು ತೋರಿಸಬೇಕು. ಸಮಯವನ್ನೂ ಕೂಡ ನೀವು ತೋರಿಸುತ್ತೀರಾ. ಇದು ಸಂಗಮ ಯುಗ ಆಗಿದೆ. ಈಗ ಜಗತ್ತು ಬದಲಾಗುತ್ತಾ ಇದೆ. ಸ್ಥಾಪನೆ, ಪಾಲನೆ, ವಿನಾಶವನ್ನು ಮಾಡಿಸುವಂತವರು ಒಬ್ಬ ತಂದೆ ಆಗಿದ್ದಾರೆ. ಇದು ಬಹಳ ಸಹಜ ಮಾತಾಗಿದೆ. ಆದರೆ ಜ್ಞಾನ ಸಂಪೂರ್ಣ ಧಾರಣೆ ಆಗುವುದೇ ಇಲ್ಲ. ಅದಕ್ಕೋಸ್ಕರ ಬೇರೆ ಬೇರೆ ಮಾತುಗಳು ಮಕ್ಕಳಿಗೆ ನೆನಪಿಗೆ ಬರುತ್ತದೆ. ಜ್ಞಾನವನ್ನು ಮತ್ತು ಯೋಗವನ್ನು ಮರೆತು ಬಿಡುತ್ತಾರೆ. ನೀವೀಗ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಸಂತಾನ ಆಗಿದ್ದೀರಾ. ದಿನ ಪ್ರತಿದಿನ ಕಳೆದಂತೆ ನೀವು ಬಹಳ ಶ್ರೀಮಂತರು, ಶ್ರೇಷ್ಠರು ಆಗುತ್ತೀರಾ. ನಿಮಗೆ ಬಹಳಷ್ಟು ಧನ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಖರ್ಚಿಗೋಸ್ಕರ ಧನ ತಾನಾಗೇ ಬರುತ್ತದೆ. ಬಾಬಾರವರ ಹುಂಡಿ ತುಂಬುತ್ತಾ ಹೋಗುತ್ತದೆ. ಕಲ್ಪದ ಮೊದಲಿನಂತೆ ನೀವು ಧನವನ್ನು ಖರ್ಚು ಮಾಡುತ್ತೀರಾ. ಕಲ್ಪದ ಮೊದಲು ಎಷ್ಟು ಖರ್ಚು ಮಾಡಿದ್ದೀರೋ ಈ ಕಲ್ಪದಲ್ಲೂ ಅಷ್ಟೇ ಖರ್ಚು ಮಾಡುತ್ತೀರಾ. ಸ್ವಲ್ಪ ಜಾಸ್ತಿ ಕೂಡ ಖರ್ಚು ಮಾಡಲು ಸಾಧ್ಯ ಇಲ್ಲ, ಕಡಿಮೆ ಖರ್ಚು ಮಾಡಲು ಸಾಧ್ಯ ಇಲ್ಲ. ನಾಟಕ ಹೆಚ್ಚು ಕಡಿಮೆ ಖರ್ಚು ಮಾಡಲು ಬಿಡುವುದೇ ಇಲ್ಲ. ನಾಟಕದ ಬಗ್ಗೆ ಬಾಬಾರವರಿಗೆ ಅಟಲ ನಿಶ್ಚಯ ಇದೆ. ಏನೆಲ್ಲ ಆಗಿ ಹೋಗಿದೆಯೋ ಅದು ನಾಟಕ ಆಗಿದೆ ಎಂದು ಈ ರೀತಿ ಹೇಳಬಾರದು. ಈ ರೀತಿ ಆಗಿದ್ದರೆ ನಾನು ಈ ರೀತಿ ಮಾಡುತ್ತಿರಲಿಲ್ಲ. ಈ ರೀತಿ ಪರಿಸ್ಥಿತಿ ಬರದೇ ಇದ್ದಿದ್ದರೆ ನಾನು ಚೆನ್ನಾಗಿ ಪುರುಷಾರ್ಥ ಮಾಡುತ್ತಿದ್ದೆ. ಇನ್ನೂ ಮಕ್ಕಳ ಸ್ಥಿತಿ ಶ್ರೇಷ್ಠವಾಗಿ ರೂಪಿತ ಆಗಿಲ್ಲ. ಅದಕ್ಕೋಸ್ಕರ ನಾಟಕದ ಬಗ್ಗೆ ನಿಶ್ಚಯ ಇಲ್ಲ. ಮುಖದಿಂದ ಸ್ವಲ್ಪಿಲ್ಲ ಸ್ವಲ್ಪ ಇಂತಹ ಮಾತುಗಳು ಬಂದು ಬಿಡುತ್ತದೆ. ನಂತರ ಮಕ್ಕಳು ಫೀಲಿಂಗ್ ಕೂಡ ಮಾಡಿಕೊಳ್ಳುತ್ತೀರಾ. ಬಾಬಾ ಹೇಳುತ್ತಾರೆ, ಕಳೆದು ಹೋದ ಮಾತಿನ ಚಿಂತೆ ಮಾಡಬೇಡಿ, ಮುಂದಿಗೋಸ್ಕರ ಪುರುಷಾರ್ಥ ಮಾಡಿ. ಈಗ ನಮ್ಮಿಂದ ಪುನಃ ಯಾವ ತಪ್ಪು ಆಗಬಾರದು. ಅದಕ್ಕೋಸ್ಕರ ಬಾಬಾ ಹೇಳುತ್ತಾರೆ, ಚಾರ್ಟ್ ಬರೆಯಿರಿ. ಚಾರ್ಟ್ ಬರೆಯುವುದರಿಂದ ಬಹಳಷ್ಟು ನಿಮ್ಮ ಕಲ್ಯಾಣ ಆಗುತ್ತದೆ. ಬ್ರಹ್ಮ ತಂದೆ ಒಂದು ಮಗುವನ್ನು ನೋಡಿದರು. ಆ ಮಗು ತನ್ನ ಸಂಪೂರ್ಣ ಜೀವನದ ಕಥೆಯನ್ನು ಬರೆದುಕೊಂಡು ಬಂದಿದ್ದರು. ತಂದೆ ತಿಳಿದುಕೊಳ್ಳುತ್ತಾರೆ, ಇಂತಹ ಮಕ್ಕಳನ್ನು ನೋಡಿ ಎಲ್ಲಾ ಮಕ್ಕಳು ಕಲಿಯುತ್ತಾರೆ ಎಂದು. ಇಲ್ಲಿ ನೀವು ತಂದೆಯ ಶ್ರೀಮತದಂತೆ ನಡೆಯುವುದರಲ್ಲೇ ನಿಮ್ಮ ಕಲ್ಯಾಣ ಸಮಾವೇಶ ಆಗಿದೆ. ಇಲ್ಲಿ ಸುಳ್ಳು ನಡೆಯಲು ಸಾಧ್ಯ ಇಲ್ಲ, ಅಸತ್ಯ ಇಲ್ಲಿ ನಡೆಯುವುದಿಲ್ಲ. ನಾರದನ ಉದಾಹರಣೆ ಇದೆ.
ಚಾರ್ಟ್ ಬರೆಯುವುದರಿಂದ ನಿಮಗೆ ಬಹಳಷ್ಟು ಲಾಭ ಆಗುತ್ತದೆ. ತಂದೆ ಆಜ್ಞೆ ಕೊಡುತ್ತಾರೆ, ಮಕ್ಕಳೇ ನನ್ನ ಆಜ್ಞೆಯಂತೆ ನಡೆಯುತ್ತಾ ಇರಿ, ನನ್ನ ಶ್ರೀಮತದಂತೆ ನಡೆಯಿರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ, ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು. ಜ್ಞಾನ ಧನವನ್ನು ದಾನ ಮಾಡಿ ಮಹಾದಾನಿ ಆಗಬೇಕು. ಯಾರ ಜೊತೆಗೂ ಶಾಸ್ತ್ರದ ಬಗ್ಗೆ ಚರ್ಚೆಯನ್ನು ಮಾಡದೆ ಕೇವಲ ತಂದೆಯ ಸತ್ಯ ಪರಿಚಯವನ್ನು ಎಲ್ಲರಿಗೂ ನೀಡಬೇಕು. ಸೆಕೆಂಡ್ ಪಾಯಿಂಟ್, ಕಳೆದು ಹೋದ ಮಾತಿನ ಚಿಂತೆಯನ್ನು ನೀವೀಗ ಮಾಡಬಾರದು. ಏನು ಆಗಿ ಹೋಗಿದೆಯೋ ಆ ಮಾತಿನ ಚಿಂತೆ ಮಾಡಬಾರದು. ಈಗ ಇಂತಹ ಪುರುಷಾರ್ಥವನ್ನು ಮಾಡಿ ತೋರಿಸಬೇಕು. ಈಗ ಪುನಃ ನಮ್ಮಿಂದ ಯಾವುದೇ ತಪ್ಪು ಆಗಬಾರದು, ನಮ್ಮಿಂದ ಪುನಃ ಯಾವುದೇ ತಪ್ಪು ಆಗಬಾರದು. ಆ ರೀತಿ ಪುರುಷಾರ್ಥ ಮಾಡಬೇಕು. ಸತ್ಯ ಸತ್ಯ ಚಾರ್ಟ್ ಅನ್ನು ಇಡಬೇಕು. ವರದಾನ, ಸತ್ಯತೆಯ ಅಧಿಕಾರವನ್ನು ಧಾರಣೆ ಮಾಡಿಕೊಂಡು ಸರ್ವರನ್ನೂ ಆಕರ್ಷಣೆ ಮಾಡುವಂತಹ ನಿರ್ಭಯರು ಮತ್ತು ವಿಜಯಿಗಳೂ ಆಗಿ ಮಕ್ಕಳಾದ ನೀವು ಸತ್ಯತೆಯ ಶಕ್ತಿಶಾಲಿ ಶ್ರೇಷ್ಠ ಆತ್ಮರಾಗಿದ್ದೀರಾ. ಸತ್ಯ ಜ್ಞಾನ ನಿಮಗೆ ಪ್ರಾಪ್ತಿಯಾಗಿದೆ. ಸತ್ಯ ತಂದೆ ಸಿಕ್ಕಿದ್ದಾರೆ, ಸತ್ಯ ಪ್ರಾಪ್ತಿ ಸಿಕ್ಕಿದೆ. ಸತ್ಯ ನೆನಪು ನೀವು ಮಾಡುತ್ತಿದ್ದೀರಾ. ಸತ್ಯ ಗುಣಗಳು ನಿಮಗೆ ಪ್ರಾಪ್ತಿಯಾಗಿದೆ. ಸತ್ಯ ಶಕ್ತಿಗಳು ಎಲ್ಲವೂ ನಿಮಗೆ ಪ್ರಾಪ್ತಿಯಾಗಿದೆ. ಇಷ್ಟು ದೊಡ್ಡ ಅಧಿಕಾರದ ನಶೆಯಲ್ಲೇ ಇರಿ. ಈ ಸತ್ಯತೆಯ ಅಧಿಕಾರ ಪ್ರತಿಯೊಂದು ಆತ್ಮವನ್ನೂ ಕೂಡ ಆಕರ್ಷಣೆ ಮಾಡುತ್ತದೆ. ಸುಳ್ಳಿನ ಜಗತ್ತಿನಲ್ಲಿ ಇಂತಹ ಸತ್ಯತೆಯ ಶಕ್ತಿ ಉಳ್ಳಂತಹ ಆತ್ಮರೇ ವಿಜಯಿಗಳಾಗುತ್ತಾರೆ. ಸತ್ಯತೆಯ ಪ್ರಾಪ್ತಿ ಅಂದರೆ, ನಮ್ಮ ಜೀವನದಲ್ಲಿ ಸತ್ಯತೆ ಇದೆ ಅಂದರೆ ಸತ್ಯತೆಯ ಪ್ರಾಪ್ತಿಯಾಗಿ ನಮಗೆ ಖುಷಿ ಮತ್ತು ನಿರ್ಭಯತೆಯ ಅನುಭವ ಆಗುತ್ತದೆ. ಸತ್ಯವನ್ನು ಮಾತನಾಡುವವರು ನಿರ್ಭಯರಾಗಿರುತ್ತಾರೆ. ಸತ್ಯ ಮಾತನಾಡುವವರಿಗೆ ಎಂದೂ ಭಯ ಆಗಲು ಸಾಧ್ಯ ಇಲ್ಲ. ಶ್ಲೋಗನ್, ವಾತಾವರಣವನ್ನು ಪರಿವರ್ತನೆ ಮಾಡಲು ಸಾಧನ ಆಗಿದೆ ಸಕಾರಾತ್ಮಕ ಸಂಕಲ್ಪ ಮತ್ತು ಶಕ್ತಿಶಾಲಿ ವೃತ್ತಿ. ಶಕ್ತಿಶಾಲಿ ವೃತ್ತಿ ಮತ್ತು ಸಕಾರಾತ್ಮಕ ಸಂಕಲ್ಪದ ಮೂಲಕ ನಾವು ವಾತಾವರಣವನ್ನು ಪರಿವರ್ತನೆ ಮಾಡಬಹುದು. ಬ್ರಹ್ಮ ತಂದೆಯ ಸಮಾನ ಆಗುವುದಕ್ಕೋಸ್ಕರ ವಿಶೇಷ ಪುರುಷಾರ್ಥ. ಹೇಗೆ ಬ್ರಹ್ಮ ತಂದೆ ಪ್ರತಿಯೊಂದು ಕರ್ಮದಲ್ಲಿ, ವಾಣಿಯಲ್ಲಿ, ಸಂಪರ್ಕ ಅಥವಾ ಸಂಬಂಧದಲ್ಲಿ ಸರ್ವರನ್ನು ಪ್ರೀತಿ ಮಾಡುತ್ತಿದ್ದರು, ಲವ್ಫುಲ್ ಆಗಿದ್ದರು, ಸ್ಮೃತಿ ಅಥವಾ ಸ್ಥಿತಿಯಲ್ಲಿ ಸದಾ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿದ್ದರು. ಅದೇ ರೀತಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ಸರ್ವರ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಸರ್ವರಿಗೂ ಪ್ರೀತಿಯನ್ನು ನೀಡಿ ನೀವು ಸ್ಮೃತಿ ಮತ್ತು ಸ್ಥಿತಿಯ ಮೂಲಕ ತಂದೆಯ ಪ್ರೀತಿಯಲ್ಲಿ ಲೀನ ಆಗಿರಿ. ಎಷ್ಟು ಪ್ರಿಯರಾಗುತ್ತೀರೋ ಅಷ್ಟು ನೀವು ತಂದೆಯ ಪ್ರೀತಿಯಲ್ಲಿ ಲೀನರಾಗಿರಲು ಸಾಧ್ಯ ಮತ್ತು ಅನ್ಯರನ್ನೂ ಕೂಡ ಸಹಜವಾಗಿ ಆಗ ನೀವು ನಿಮ್ಮ ಸಮಾನ ಮಾಡಿಕೊಳ್ಳಬಹುದು. ಅಥವಾ ಅನ್ಯ ಆತ್ಮರನ್ನೂ ಕೂಡ ನೀವು ತಂದೆಯ ಸಮಾನ ಆಗ ಸಹಜವಾಗಿ ಮಾಡಬಹುದು. ಒಳ್ಳೆಯದು. ಓಂ ಶಾಂತಿ.